ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿ ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡುಗಳ ನಡುವೆ ಇರುವ ಸುಂದರ ತಾಣವೇ ಕಮಲಶಿಲೆ. ಕುಬ್ಜಾ ನದಿಯ ತೀರದಲ್ಲಿರುವ ಈ ಪ್ರಶಾಂತವಾದ ಗ್ರಾಮದಲ್ಲಿ ಪ್ರಾಚೀನ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನವಿದೆ. ಇಲ್ಲಿ ದೇವಿಯನ್ನು ಸಾಮಾನ್ಯವಾಗಿ ಮೂರ್ತಿಯ ರೂಪದಲ್ಲಿ ಅಲ್ಲ, ಬದಲಾಗಿ ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ಲಿಂಗವು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯರ ಶಕ್ತಿಯ ಅದ್ಭುತ ಸಂಗಮವಾಗಿದೆ. ಖರದಟ್ಟವದಾರ್ಥಾಯ ಸಸ್ಯಪ್ರಾಂತೆ ಮನೋರಮಿ ಶ್ರಾವಣಿ ಕೃಷ್ಣಪಕ್ಷಸ್ಯ ನವಮ್ಯಾಂ ಭೃಗವಾಸರೆ ಉದ್ಗತ್ಯ ಪಾತಾಳತಲಾತ್ ಲಿಂಗರೂಪೇಣ ಶೋಭಿತ ರೈಕ್ವಾಶ್ರಮೇ ಮಹಾಭಾಗೆ ಪ್ರಾದುರ್ಭಾವ ಶಿವಾಜ್ಞಾ. ತಾಯಿ ಕುಬ್ಜೆಗೆ ವರಪ್ರದಾನ ಮಾಡುವಾಗ ಹೇಳಿದಂಥ ಶ್ಲೋಕ. ಅಂದರೆ ಕಮಲವನ್ನೇ ಹೋಲುವಂತಹ ಕಮಲದಷ್ಟೇ ನುಣುಪಾದ ಶಿಲಾರೂಪದ ಲಿಂಗ, ಆದ್ದರಿಂದ ಕಮಲಶಿಲೆ ಅಂತ ಹೆಸರು ಬರಲಿ ಕಾರಣ ಆಯಿತು. ಪೌರಾಣಿಕ ಕಥೆಗಳ ಪ್ರಕಾರ ಕೈಲಾಸದಲ್ಲಿ ಪಿಂಗಳ ಎಂಬ ಸುಂದರವಾದ ನರ್ತಕಿ ಇದ್ದಳು. ಒಮ್ಮೆ ಆಕೆಯು ಶಿವ ಪಾರ್ವತಿಯರ ಮುಂದೆ ನೃತ್ಯ ಮಾಡಲು ನಿರಾಕರಿಸಿದಾಗ ಪಾರ್ವತಿ ದೇವಿಯು ಕೋಪಗೊಂಡು ಭೂಲೋಕದಲ್ಲಿ ಕುರೂಪಿಯಾಗಿ, ಅಂದರೆ ಕುಬ್ಜೆಯಾಗಿ ಜನಿಸುವಂತೆ ಶಾಪ ನೀಡಿದಳು. ತನ್ನ ತಪ್ಪಿನ ಅರಿವಾದಾಗ ಪಿಂಗಳ ದೇವಿಯಲ್ಲಿ ಕ್ಷಮೆಯಾಚಿಸಿದಳು. ಆಗ ಪಾರ್ವತಿ ದೇವಿಯು ಖಾರರಾತಾಸುರ ಎಂಬ ರಾಕ್ಷಸನನ್ನು ಸಂಹರಿಸಲು ತಾನು ಸಹ್ಯಾದ್ರಿ ವನದಲ್ಲಿ ಕಮಲಶಿಲೆಯ ಲಿಂಗ ರೂಪದಲ್ಲಿ ಕಾಣಿಸಿಕೊಳ್ಳುವುದಾಗಿ ತಿಳಿಸಿದಳು. ದೇವಿಯ ಆಜ್ಞೆಯಂತೆ ಪಿಂಗಳ ಕುಬ್ಜಾ ನದಿಯಾಗಿ ಹರಿಯುತ್ತಾಳೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಕುಬ್ಜಾ ನದಿಯು ಉಕ್ಕಿ ಹರಿದು ನೇರವಾಗಿ ದೇವಸ್ಥಾನದ ಗರ್ಭಗುಡಿಯನ್ನು ಪ್ರವೇಶಿಸಿ ದೇವಿಯ ಪಾದಗಳನ್ನು ತೊಳೆಯುವುದು ಇಲ್ಲಿನ ಅತಿ ದೊಡ್ಡ ವಿಸ್ಮಯ. ಸಹ್ಯಪಾದೋದ್ಭವೇ ಕಾಚಿ ನದಿ ಪಶ್ಚಿಮ ವಾಹಿನಿ ಸರ್ವಪಾಪಹರ ನಾಮ್ನಾಂ ಕುಬ್ಜೇತಿ ಭಯಹಾರಿಣಿ. ಸರ್ವರ ಪಾಪವನ್ನು ತೊಳೆಯಬಲ್ಲಂತಹ, ಸರ್ವರ ಭಯವನ್ನು ನಿವಾರಣೆ ಮಾಡ್ತಕ್ಕಂಥ ಸಹ್ಯ ಪರ್ವತದಲ್ಲಿ ಹುಟ್ಟಿ ಪಶ್ಚಿಮ ಮುಗಿ ಸೇರುವಂಥ ಈ ನದಿಗೆ ನಿನ್ನ ಹೆಸರು ಅಜರಾಮರವಾಗಿರಲಿ ಅಂತ ಹೇಳ್ತಾರೆ. ತಾಯಿಯಲ್ಲಿ ಒಂದು ವರ ಬೇಡ್ಕೊಳ್ತಾಳೆ, ಅಮ್ಮ ನಾನಾಗಿ ಬಂದು ನಿನ್ನನ್ನು ಸ್ನಾನ ಮಾಡಿಸುವಂಥ ಒಂದು ಅವಕಾಶವನ್ನು ಕೊಡುವು ಅಂತ ಹೇಳ್ತಾರೆ. ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷಕ್ಕೊಮ್ಮೆಯಾದರೂ ನದಿಯಾಗಿ ಬಂದವಳು ಒಳಗೆ ಲಿಂಗವನ್ನು ತೋರಿಸಿ ಹೋಗುವಂಥದ್ದು ಸಂಪ್ರದಾಯ. ಕಮಲಶಿಲೆಯು ಕೇವಲ ಪೌರಾಣಿಕವಲ್ಲದೆ ಅತ್ಯಂತ ಮಹತ್ವದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಕೆಳದಿ ಮತ್ತು ಮೈಸೂರಿನ ಅರಸರು ಈ ದೇವಾಲಯಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಕೆಳದಿ ಅರಸರು, ಮೈಸೂರು ಅರಸರು ಎಲ್ಲರೂ ಕೂಡ ಅಲ್ಲಿ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ಸಾಕಷ್ಟು ಪ್ರಾಚೀನತೆ ಪಡೆದಿದೆ. ಅಲ್ಲಿ ಹಿಂದಿನಿಂದಲೂ ರಾಜರ ಕಾಲದಲ್ಲೂ ಕೊಟ್ಟಿದ್ದರಲ್ಲಿ ಕೆಳದಿ ಅರಸರು ದಾಖಲೆಗಳಿರುತ್ತೆ ದೇವಸ್ಥಾನದ ಕೈಪೆಟ್ಟು ಮತ್ತು ಕಡತಗಳಲ್ಲಿ ನಮ್ಗೆ ಸಿಗುತ್ತೆ. ಹಿಂದೆ ಇಲ್ಲಿ ಕೆಳದಿ ಮಹಾರಾಜರು ಮತ್ತು ಇಕ್ಕೇರಿ ಸಂಸ್ಥಾನದವರು, ಮೈಸೂರು ಮಹಾರಾಜರು, ಈ ಹಿಂದೆ ಇಲ್ಲೆಲ್ಲ ಆಭರಣಗಳಲ್ಲಿ ಗಂಡಬೇರುನೊಡ ಚಿಹ್ನೆ ಇದೆ. ಆಮೇಲೆ ಇಕ್ಕೇರಿ ಸಂಸ್ಥಾನದವ್ರ ಹೆಸರಿದೆ. ಆಮೇಲೆ ಕೆಳದಿ ಸಂಸ್ಥಾನದವ್ರ ಹೆಸರು ಕೂಡ ಹಿಂದಿನ ಆಭರಣಗಳೆಲ್ಲ ಇತ್ತು, ಈಗಲೂ ಇದೆ. ಹಿಂದೆ ವೀರಭದ್ರನ ಒಂದು ಆಭರಣದಲ್ಲಿ ಗಂಡಬೇರುನೊಡ ಚಿಹ್ನೆ ಮೈಸೂರು ಮಹಾರಾಜರ ಕೊಡುಗೆ ಅಂತ ಹೇಳ್ತಾರೆ. ಆಮೇಲೆ ಹಾಗೆ ತುಂಬ ಧಾರಾಬಟ್ಲು ಅಂತಿದೆ. ಆ ಧಾರಾಬಟ್ಲಲ್ಲಿ ಕೆಳದಿ ಬಂಕಣ್ಣನ ಸೇವೆ ಅಂತ ಅದರಲ್ಲಿ ಒಕ್ಕಣ ಇದೆ. ದೇವಸ್ಥಾನದ ಅನ್ನದಾನವು ರಾಜ್ಯಾದ್ಯಂತ ಪ್ರಸಿದ್ಧವಾಗಿದ್ದು ಪ್ರತಿದಿನ ಸಾವಿರಾರು ಭಕ್ತರಿಗೆ ರುಚಿಕರವಾದ ಅನ್ನಪ್ರಸಾದವನ್ನು ಬಡಿಸಲಾಗುತ್ತದೆ. ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಾಸ್ತುಶಿಲ್ಪವು ನಯನ ಮನೋಹರವಾಗಿದೆ. ದೇವಾಲಯದ ಮುಂಭಾಗದಲ್ಲಿ 75 ಅಡಿ ಎತ್ತರದ ಬೃಹತ್ ಧ್ವಜಸ್ತಂಭವಿದ್ದು ಇದನ್ನು ಒಂದೇ ಕಿರಾಲ್ ಭೋಗಿ ಮರದಿಂದ ಕೆತ್ತಲಾಗಿದೆ ಮತ್ತು 200 ಕಿಲೋಗ್ರಾಂ ಬೆಳ್ಳಿಯಿಂದ ಅಲಂಕರಿಸಲಾಗಿದೆ. 1968ರ ಭೀಕರ ಪ್ರವಾಹದಲ್ಲಿ ಹಾನಿಗೊಳಗಾಗಿದ್ದ ದೇವಾಲಯವನ್ನು ಮರುನಿರ್ಮಾಣ ಮಾಡಲಾಯಿತು. ಇಲ್ಲಿನ ವಾರ್ಷಿಕ ರಥೋತ್ಸವದಲ್ಲಿ ಬಳಸಲಾಗುವ 6 ಚಕ್ರಗಳ ಮರದ ರಥವು ರಾಮಾಯಣ ಮತ್ತು ಮಹಾಭಾರತದ ಸುಂದರವಾದ ಕೆತ್ತನೆಗಳನ್ನು ಹೊಂದಿದೆ. ಇತ್ತೀಚೆಗಷ್ಟೇ ಭಕ್ತರ ನೆರವಿನಿಂದ 24 ಕ್ಯಾರೆಟ್ ಶುದ್ಧ ಚಿನ್ನದ ಗೋಪುರವನ್ನು ಸಹ ನಿರ್ಮಿಸಲಾಗಿದ್ದು ಇದು ದೇವಾಲಯದ ಭವ್ಯತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ.
ಈಗಲೂ ಕೂಡ ಸಾಕಷ್ಟು ಇದನ್ನು ಕೊಡ್ತಾರೆ. ಕೊಲ್ಲೂರಿನಲ್ಲಿ ಗೋಪುರ ಕೆಳದಿ ಅರಸರು ಕೊಟ್ಟರಲ್ಲ, ಅದೇ ರೀತಿಯ ಗೋಪುರವನ್ನು ಈಗ ಇವರು ಮಾಡಿದ್ದಾರೆ ಕಮರಶಿಲೆಯಲ್ಲಿ. ಇತ್ತೀಚಿನ ಒಂದು 10 ವರ್ಷದ ಹಿಂದೆ ಪ್ಯೂರ್ 24 ಕ್ಯಾರೆಟ್ ಗೋಪುರವನ್ನು ಈಗ ಅದು ನಿರ್ಮಾಣ ಮಾಡಿದ್ದಾರೆ ಅವರು. ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ಜೊತೆಗೆ ಈ ದೇವಾಲಯದಲ್ಲಿ ಇತರ ಶಕ್ತಿಶಾಲಿ ಪರಿವಾರ ದೇವತೆಗಳೂ ಇವೆ. ದೇವಿಯಷ್ಟೇ ಸಮಾನ ಪೂಜೆ ಸ್ವೀಕರಿಸುವ ಆಕೆಯ ಮಗ ವೀರಭದ್ರ ಹಾಗೂ ಅವನ ಉಗ್ರತೆಯನ್ನು ಶಮನ ಮಾಡುವ ಬೀದಿ ಗಣಪತಿ ಇಲ್ಲಿನ ಪ್ರಮುಖ ಆಕರ್ಷಣೆ. ದೇವಿಗೆ ಶರಣಾಗಿ ಕ್ಷೇತ್ರ ರಕ್ಷಕನಾದ ಕೇರಳದ ಮಂತ್ರವಾದಿ ಮುಂಡಂತಾಯ ದೈವ ಹಾಗೂ ಈಶ್ವರ, ಸುಬ್ರಹ್ಮಣ್ಯ, ಮಹಾವಿಷ್ಣು ಮತ್ತು ನವಗ್ರಹಗಳ ಸನ್ನಿಧಿಗಳು ಇಲ್ಲಿದ್ದು ಭಕ್ತರನ್ನು ಹರಸುತ್ತಿವೆ. ಕಮಲಶಿಲೆಯ ಇನ್ನೊಂದು ವಿಸ್ಮಯವೆಂದರೆ ದೇವಿಯ ಪವಿತ್ರ ಲಿಂಗ. ತಿಂಗಳಿಗೆ 2 ಬಾರಿ, ಅಂದರೆ ಏಕಾದಶಿಯ ದಿನ, ದೇವಿಯ ಲಿಂಗಕ್ಕೆ ಹೊಸ ಮಣ್ಣನ್ನು ಅಥವಾ ಮೃತ್ತಿಕೆಯನ್ನು ಲೇಪಿಸಲಾಗುತ್ತದೆ. ಕಮಲಶಿಲೆಯಲ್ಲಿ ಇಲ್ಲಿ ದಿವಸಕ್ಕೆ 5 ಪೂಜೆ ಆಗಬೇಕು. ತ್ರಿಕಾಲ ಬಲಿ, ಉಷಕ್ಕಾಲ, ಪ್ರಾತಃಕಾಲ, ಮಧ್ಯಾಹ್ನ, ಪ್ರದೋಷಕಾಲ, ರಾತ್ರಿ. ಪ್ರತಿ ದಿವಸ 5 ಪೂಜೆ ಆಗಬೇಕು. 3 ತ್ರಿಕಾಲ ಬಲಿ, ಮಧ್ಯಾಹ್ನ, ರಾತ್ರಿ, ಬೆಳಗ್ಗೆ ಬಲಿ, ಕಲ್ಲಿಗಳಿಗೆಲ್ಲ ಬಲಿ ಹಾಕುವಂಥ ಒಂದು ಸಂಪ್ರದಾಯ ಕೂಡ ಇದು ಅನೂಚಾನವಾಗಿ ನಡೆದುಕೊಂಡಂತಹ ಒಂದು ಕ್ರಮ. ಇನ್ನು ಒಳಗಡೆ ಲಿಂಗಕ್ಕೂ ಮತ್ತು ಪಾಣಿಪೀಠಕ್ಕೂ ಮಧ್ಯೆ ಕೆಂಪು ನೋಡಿದ್ದೀರಿ, ಕೆಂಪು ಕಮಲಶಿಲೆಯಲ್ಲಿ ಮಾತ್ರ ನೋಡಲಿಕ್ಕೆ ಆಗ್ತಾ ಬಂದಿರುತ್ತೆ. ಪ್ರತಿ ಏಕಾದಶಿ ಆ ಮಣ್ಣನ್ನು ತೆಗೆದು ಪುನಃ ಆ ಮಣ್ಣನ್ನು ಹರಗೊಳಿಸಿದ ಮಣ್ಣನ್ನು ಅಲ್ಲಿ ಲೇಪ ಮಾಡ್ತೇವೆ. ಅದಕ್ಕೆ ಮೃತ್ತಿಕಾಷ್ಟ ಬಂದ ಅಂತ ಹೇಳ್ತೇವೆ. ಅದನ್ನು ತೆಗೆದು ಹೀಗೆ ಚಿಕ್ಕ ಚಿಕ್ಕ ಉಂಡೆಂತಾಗಿ ಮಾಡಿ ಮೂಲ ಪ್ರಸಾದ ಅಥವಾ ಮೃತ್ತಿಕಾ ಪ್ರಸಾದ ಅಂತ ಕೊಡ್ತೇವೆ. ಅದು 15 ದಿವಸಗಳವರೆಗೆ ಎಲ್ಲ ಅರ್ಚನೆ ಪೂಜೆಗಳನ್ನು ತೆಗೆದುಕೊಂಡು ತಿಂದ್ರೆ ಅದು ತಾಯಿಯನ್ನೇ ಒಪ್ಪಿಕೊಂಡದ್ರಿಂದ ಅದಕ್ಕಷ್ಟು ಮಹತ್ವವಾದ ಒಂದು ಶಕ್ತಿ ಇದೆ ಅಂತ ಜನರ ಭಾವನೆ. ದೇವಾಲಯದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ದಟ್ಟಾರಣ್ಯದ ಮಧ್ಯೆ ಸುಪಾರ್ಶ್ವ ಗುಹೆ ಎಂಬ ಅದ್ಭುತವಾದ ನೈಸರ್ಗಿಕ ಗುಹೆ ಇದೆ. ಮಹರ್ಷಿ ಶಂಕರಾಚಾರ್ಯರು ಮತ್ತು ಸುಪಾರ್ಶ್ವ ಮಹಾರಾಜರು ಇಲ್ಲಿ ತಪಸ್ಸು ಮಾಡಿದ್ದರು ಎನ್ನಲಾಗಿದೆ. ಗುಹೆಯ ಒಳಗೆ ಬೆಳ್ಳಿಯಿಂದ ಮಾಡಿದ ಸುಂದರವಾದ ನಾಗದೇವತೆಗಳ ಸನ್ನಿಧಿ ಇದೆ ಮತ್ತು ದೇವಿಯ ವಾಹನವಾದ ಹುಲಿ ಪ್ರತಿದಿನ ಸಂಜೆ ಗುಹೆಗೆ ಭೇಟಿ ನೀಡುತ್ತದೆ ಎಂಬ ನಂಬಿಕೆ ಇರುವುದರಿಂದ ಅದಕ್ಕೆ ಬೆಚ್ಚಗಿರಲು ಪ್ರತಿದಿನ ದ್ವಾರದಲ್ಲಿ ಬೆಂಕಿಯನ್ನು ಹಾಕಲಾಗುತ್ತದೆ. ಕಮಲಶಿಲೆಯು ಕೇವಲ ಒಂದು ಪುರಾತನ ದೇವಾಲಯವಲ್ಲ, ಇದು ಪ್ರಕೃತಿಯ ಮಡಿಲಲ್ಲಿ ಅಡಗಿರುವ ಅದ್ಭುತ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ. ಕುಬ್ಜಾ ನದಿಯು ದೇವಿಯ ಪಾದ ತೊಳೆಯುವ ಭಕ್ತಿ, ಸರ್ವರೋಗ ನಿವಾರಕ ಮೂಲ ಪ್ರಸಾದದ ಶಕ್ತಿ ಮತ್ತು ಸುಪಾರ್ಶ್ವ ಗುಹೆಯ ನಿಗೂಢತೆಯು ಭಕ್ತರ ಮನಸ್ಸಿಗೆ ಅಚ್ಚಳಿಯದ ಶಾಂತಿಯನ್ನು ನೀಡುತ್ತದೆ. ಪ್ರತಿ ಕಲ್ಲು ಕತೆ ಹೇಳುವ, ಪ್ರತಿ ನೀರ ಹನಿಯು ಆಶೀರ್ವಾದ ನೀಡುವ ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ದೈವಿಕ ಶಕ್ತಿಯು ನಿಮ್ಮ ಜೀವನದಲ್ಲೂ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ತರಲಿ. ಕಮಲಶಿಲೆ ದೇವಿಯ ದರ್ಶನದ ನಂತರ ಸಮೀಪದ ಇತರ ಪ್ರಮುಖ ಪುಣ್ಯಕ್ಷೇತ್ರಗಳಿಗೂ ಭೇಟಿ ನೀಡಿ. ಶಂಕರನಾರಾಯಣ, ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿ, ಆನೆಗುಡ್ಡೆ, ಗುಡ್ಡಟ್ಟು ಹಾಗೂ ಹಟ್ಟಿಯಂಗಡಿಯಂತಹ ಪವಿತ್ರ ದೇವಾಲಯಗಳ ದರ್ಶನ ಪಡೆದು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಸಂಪೂರ್ಣಗೊಳಿಸಿ.